ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ದುನಿಯಾ ವಿಜಯ್ ಅವರಿಗೆ, ಹ್ಯಾಪಿ ಬರ್ತ್ಡೇ ಸರ್. ಸೊ ಅವರ ಒಂದು ದಿನದಂದು ಅವ್ರ ಸಿನಿಮಾದ ಭೀಮಾ ಸಿನಿಮಾದ ಟೀಸರನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಟೀಸರ್ ನೋಡಿದ್ಮೇಲೆ ನನಗೆ ಟೀಸರ್ ಇನ್ನೂ ಸ್ವಲ್ಪ ದೊಡ್ಡದಾಗಿರ್ಬೇಕಿತ್ತು, ಇನ್ನೊಂದು 40 ಸೆಕೆಂಡ್ ಸ್ವಲ್ಪ ದೊಡ್ಡದಿದ್ದರೆ ಟೀಸರ್ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಈ ಸಿನಿಮಾದ ಒಂದು ಡೈರೆಕ್ಟರ್ ಬಂದು ರಿಟರ್ನ್ ಬೈ ವಿಜಯ್ ಕುಮಾರ್ ಅವರು ಡೈರೆಕ್ಟರ್ ಮಾಡಿರೋದು. ಮತ್ತು ಇದರ ಮ್ಯೂಸಿಕ್ ಬಂದು ಚರಣ್ ರಾಜ್ ಅವರೊಂದು ಇದಕ್ಕೆ ಮ್ಯೂಸಿಕನ್ನು ಕಂಪೋಸ್ ಮಾಡಿದ್ದಾರೆ. ಮತ್ತು ಇದರ ಒಂದು ಡೈಲಾಗ್ ರೈಟರ್ ಅವರು ಮಾಸ್ತಿ ಅವರು. ಮಾಸ್ತಿ ಅವ್ರ ಬಗ್ಗೆ ಹೇಳೋಲ್ಲ, ಇವರು ಬರೀ ಡೈಲಾಗ್ ಅಂತಾರೆ, ಬೆಂಕಿ ಇರ್ತವೆ. ಕಾಡ್ಯಾರ ಒಂದು ಸಿನಿಮಾ ಮೂಲಕ ಸಿನಿಮಾದಲ್ಲಿ ಯಾವ ರೇಂಜಿಗೆ ಇವರು ಡೈಲಾಗ್ ಬರೆದಿದ್ದಾರೆ ಅಂದರೆ ಅದ್ಭುತದ ಡೈಲಾಗ್. ಅದು ಕೇಳೋಕ್ಕೆ ಮಾತ್ರ ಕೇಳೋಕ್ಕೆ ಆ ಡೈಲಾಗ್ನ ಕೇಳೋಕ್ಕೆ ಒಂದು ಶಕ್ತಿ, ಒಂದು ಕ್ಯೂ ಒಂಥರ ಆ ಲೆವೆಲ್ ಡೈಲಾಗ್. ಇವರು ಡೈಲಾಗ್ ಅಂತೂ ನಾನು ಫ್ಯಾನ್ ಆಗ್ಬಿಟ್ಟೆ. ಇವರು ಒಂದು ಡೈಲಾಗ್ ನೋಡಿ ಆ ಥರ ಒಂದು ಡೈಲಾಗ್ ಬರೀತಾರೆ ಇವರು ಮಾಸ್ತಿ ಅವರು. ಈ ಸಿನಿಮಾದಲ್ಲಿ ಕೂಡ ಇದೆ. ಹೀರೋ ಹೇಳ್ತಾನೆ. ಹೀಗೆ ಹೇಳ್ತಿದ್ದಾನೆ, ಆಮೇಲೆ ಹೇಳ್ತೀನಿ ಅದಲ್ಲ. ಫಸ್ಟ್ ಈ ಸಿನಿಮಾದ ಫಸ್ಟ್ ಒಂದು ಟೀಸರೇ ಬರೋಣ. ಟೀಸರಲ್ಲಿ ಇವರು ಲಾಸ್ಟ್ ಟೈಮ್ ಒಂದು ಸಿನಿಮಾ ಬಂದಿತ್ತು ಸಲಾಗ ಅಂತ. ಈ ಟೀಸರ್ಗೂ ಆ ಸಿನಿಮಾಗೂ ಮತ್ತು ಈ ಸಿನಿಮಾಗೂ ಕೂಡ ಯಾವುದೇ ರೀತಿ ಒಂದು ಹೊಸದೇ ಡಿಫ್ರೆಂಟ್ ಅಂತ ಕಾಣಿಸಂತಿಲ್ಲ ಈ ಟೀಸರ್ ನೋಡಿದ್ಮೇಲೆ. ಏನಂದರೆ ಆ ಸಿನಿಮಾದಲ್ಲಿ ಕೂಡ ಅದೇ ರೀತಿ ಸಲಾಗದಲ್ಲಿ ಕೂಡ ಒಂದು ರೌಡಿಸಮ್ ಪಾತ್ರ ಐತಿ ಇವ್ರದ್ದು. ಅದೇ ಒಂದು ರೌಡಿಸಮ್ ಪಾತ್ರ. ಈ ಸಿನಿಮಾದಲ್ಲಿ ಕೂಡ ಅದೇ ಇರುತ್ತೆ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಟೀಸರ್ ನೋಡಿದ್ಮೇಲೆ ಬೇರೆ ಏನಿಲ್ಲ, ಹಿಡ್ಕೊಂಡು ಅಡ್ಡಾಡ್ತಾ ಇರ್ತಾರೆ, ಬೈಕ್ ಮೇಲೆ ಅಡ್ಡಾಡ್ತಾ ಇರ್ತಾರೆ, ಆ ಡೈಲಾಗ್ ಹೇಳ್ತಾ ಇರ್ತಾರೆ. ಟೀಸರ್ ನೋಡಿದ್ರೆ ಅನಿಸುತ್ತೆ ನಮಗೆ ಒಂದು ಟ್ವಿಸ್ಟ್, ಇವರು ಒಂದು ಬೇರೆ ಪದೇ ಇದೇ ಥರ ಸಿನಿಮಾ ಬಂದರೆ ಬೋರ್ ಆಗುತ್ತೆ. ಆಡಿ ಸಿನಿಮಾ ಇದು. ಒಂದು ಹೊಸದು, ಆ ಹಳೆ ಸಿನಿಮಾಗೂ ಈ ಒಂದು ಸಿನಿಮಾಗೂ ಬೇರೆ ಡಿಫ್ರೆಂಟ್ ಆಗಿರಬೇಕು. ಅದೇ ಒಂದು ಸಿನಿಮಾನ ವಾಪಸ್ ಮತ್ತೆ ನೋಡಿದಾಗ ಅನಿಸುತ್ತೆ. ಅದೇ ಥರ ಇದ್ದರೆ, ಅದೇ ಥರ ಹಳೆ ಒಂದು ರೌಡಿಸಮ್ ಇದ್ದರೆ, ಒಂದು ಡಿಫ್ರೆಂಟ್ ಆಗಿರೋ ಒಂದು ಹೊಸದು ಏನಾದರೂ ಒಂದು ವಿಶೇಷತೆ ಒಂದು ಅಳಗೊಂಡಿರ್ಬೇಕು ಸಿನಿಮಾದಲ್ಲಿ. ಟೀಸರ್ಲಿ ಅದೇ ಥರ ಟೀಸರ್ ಮೇಲೆ ಕನ್ಫರ್ಮ್ ಅದೇ ಥರ ಅಂತ ಅನಿಸುತ್ತೆ. ಇನ್ನು ಸಿನಿಮಾದಲ್ಲಿ ಒಂದು ಬೇರೆ ಥರ ಒಂದು ಇರಲಿ, ಅಥವಾ ಒಂದು ಸ್ಟೋರಿ ಆದರೆ ಒಂದು ಕಂಟೆಂಟರ್ ಇರಲಿ. ಅದೇ ಒಂದು ರೌಡಿಸಮಲ್ಲಿ ಇರ್ತಾರೆ. ಲಾಸ್ಟ್ ಟೈಮ್ ಇರುವಾಗೆ ಸಲಾಗ್ ಸಿನಿಮಾದಲ್ಲಿ ಇರುವಾಗೆ ಅದೇ ವಿಲನ್ಗಳ ಜೊತೆಗೆ ಒಂದು ಹೊಡೆದಾಗ್ತಾ ಇರ್ತಾರೆ. ಇದಿದ್ರೆ ಹಳೆ ಸಿನಿಮಾ ನಾವು ಮತ್ತೆ ಅದೇ ಸಲಾಗ್ ಸಿನಿಮಾನ ಒಂದು ನೋಡಿದಾಗ ಅನಿಸುತ್ತೆ. ಮತ್ತು ಇದು ನನ್ನ ಒಂದು ಅಭಿಪ್ರಾಯ. ಇನ್ನು ಇದರ ಮ್ಯೂಸಿಕ್ ಬಂದರೆ ಚರಣ್ ರಾಜ್ ಅವರು ಇದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಇದರಲ್ಲಿ ಅಂಥದ್ದೊಂದು ಹೇಳ್ತಕ್ಕಂಥ ಒಂದು ಮ್ಯೂಸಿಕ್ ಬಂದಿಲ್ಲ. ಇದೇ ನಾರ್ಮಲ್ಲು ಆ ಥರದ್ದು ಒಂದು ಹೇಳ್ತಕ್ಕಂಥ ಮ್ಯೂಸಿಕ್ ಟೀಸರಲ್ಲಿ ಕಂಡು ಬಂದಿಲ್ಲ. ಸಿನಿಮಾದಲ್ಲಿ ನೋಡೋಣ ಹೇಗಿರುತ್ತೆ ಅಂತ. ಮತ್ತು ಇದರ ಒಂದು ಡೈಲಾಗ್ ರೈಟರ್ ಬಂದರೆ ಮಾಸ್ತಿ ಅವರು. ಇದೇ ಪಾಯಿಂಟ್ ನೋಡಿ. ಇವರು ಬರೆಯೋ ಡೈಲಾಗ್ ಅಂತ ನಾನಂತದ್ದು ಇವರು ಡೈಲಾಗ್ಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ, ಫಿದಾ ಆಗಿಬಿಟ್ಟಿದ್ದೀನಿ ಆ ಥರ ಒಂದು. ಟೀಸರ್ಲಿ ಡೈಲಾಗ್ ಇಟ್ಟಿದ್ದಾರೆ. ನಿನಗೆ ಆಗಾಗ ಕೋಪ ಬರ್ತಂದರೆ ನನಗೆ ಯಾವಾಗಲೂ ಇರುತ್ತೆ ಅಂತ. ನನಗೆ ಯಾವಾಗ ಕೋಪ ಬರ್ತಂದರೆ ನನಗೆ ಯಾವಾಗಲೂ ಇರುತ್ತೆ ಅಂತ ಇಟ್ಟಿದ್ದಾರೆ. ಟೂಲ್ಸು ಅದು ಇದಂತ ಏನೋ ಹೇಳಿದ್ದಾರೆ. ಅದ್ಭುತ ಡೈಲಾಗ್ ಅನಿಸುತ್ತೆ. ಇವ್ರು ಡೈಲಾಗ್ ಹೇಗಾದರೂ ಬರೀತಾರೆ ಅಂತ ಗೊತ್ತಿದೆ. ಇವರು ಆ ಥರ ಡೈಲಾಗ್ ಬರೀತಾರೆ. ವಿಜಯ್ ಅವರು ಬರ್ತಾರೆ. ಇನ್ನು ಟೀಸರಲ್ಲಿ ಇನ್ನು ಇವರು ರಿಲೀಸ್ ಡೇಟನ್ನು ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ಆದಷ್ಟು ಬೇಗ ರಿಲೀಸ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಅವ್ರ ಹತ್ರ. ಸಿನಿಮಾದ ಒಂದು ಬೇಗ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿ, ಆದಷ್ಟು ಬೇಗ ಸಿನಿಮಾವನ್ನು ರಿಲೀಸ್ ಮಾಡಲಿ. ಒಂದು ಕಂಟೆಂಟ್ ಇರುವಂಥ ಮೂವಿ ಬರಲಿ. ಟೀಸರು ಮತ್ತು ಲಾಸ್ಟ್ ಟೈಮ್ ನೋಡಿದ್ವಿ ಒಂದು ಹೊಸದು ಇರಲಿಕ್ಕಂದ್ರೆ ನೋಡೋದಕ್ಕೆ ತುಂಬಾ ಬೋರ್ ಹೊಡಿಯುತ್ತೆ. ಒಂದು ಒಳ್ಳೆ ಕಂಟೆಂಟ್ ಇರಲಿ. ಟೀಸರು ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಟೀಸರ್ ನೋಡಿದ್ಮೇಲೆ ಆ ಡೈಲಾಗ್ ಮಾತ್ರ ಒಂದು ಚೂರು ಚೆನ್ನಾಗಿದ್ದು ಕೇಳೋದಕ್ಕೆ. ಮತ್ತು ಅದು ಬಿಟ್ಟರೆ ಅದೆಲ್ಲ ಫೋಟೋಗ್ರಫಿ, ವಿಡಿಯೋಗ್ರಫಿ ಎಲ್ಲ ಬಂದು ಒಂದು ಅದೇ ಹಳೆಯ ಸಿನಿಮಾವನ್ನು ನೋಡಿದಾಗ ಸಲಾಗ ಸಿನಿಮಾ ನನಗೆ ಜ್ಞಾಪಕ ಮತ್ತು ಇದರ ಟೀಸರ್ ನೋಡಿದ್ಮೇಲೆ. ನಿಮಗೆ ಯಾವುದೇ ರೀತಿ ನಿಮಗೆ ಈ ಟೀಸರ್ ನೋಡಿದ್ಮೇಲೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯ ಏನು? ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.